ಕಾಡುವ ಬಡತನ ನಾಳೆ ಹೋಗಬಹುದು, ಇಲ್ಲದ ಸಿರಿತನ ಮುಂದೆ ಬರಬಹುದು. ಆದರೆ ಮನುಷ್ಯನ ಮೇಲೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ಪ್ರೀತಿ, ವಿಶ್ವಾಸ ಮತ್ತೆ ಎಂದಿಗೂ ಬರುವುದಿಲ್ಲ. ಮನಸ್ಸಿಗೆ ಅತಿಯಾದ ನೋವು ಆಗುವುದು ಶತ್ರುಗಳಿಂದಲ್ಲ, ಅತಿಯಾಗಿ ಯಾರ ಮೇಲೆ ನಂಬಿಕೆ, ಪ್ರೀತಿ ಇಟ್ಟಿರುತ್ತೇವೆಯೋ ಅವರಿಂದಲೇ ನೋವು ಜಾಸ್ತಿ. ನಂಬಿಕೆ ಸಿಗಬೇಕಾದರೆ ಯೋಗ ಇರಬೇಕು, ನಂಬಿಕೆ ಉಳಿಸಿಕೊಳ್ಳಬೇಕಾದರೆ ಯೋಗ್ಯತೆ ಇರಬೇಕು. ನಿನ್ನ ಕಷ್ಟ ಕಾಲದಲ್ಲಿ ನೆಂಟರ ಮನೆಗೆ ಹೋಗಬೇಡ, ಹೋದರೂ ತನ್ನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಬೇಡ. ಊಟಕ್ಕೆ ಕರೆದರೂ ಊಟ ಮಾಡಬೇಡ, ಏಕೆಂದರೆ ನಿನ್ನ ಮುಂದೆ ಒಳ್ಳೆಯ ಮಾತುಗಳನ್ನಾಡಿ ಹಿಂದೆ ಆಡಿಕೊಂಡು ನಗೋರು ಇರುತ್ತಾರೆ. ಯಾರಿಂದಲೂ ಏನನ್ನೂ ಅಪೇಕ್ಷಿಸಬೇಡಿ, ಏಕೆಂದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪ್ರಪಂಚವಿರುತ್ತದೆ. ಎಷ್ಟೇ ನಮ್ಮವರಾದರೂ ಮೊದಲು ತಮ್ಮವರನ್ನೇ ನೋಡುತ್ತಾರೆ. ಮನೆಯೊಳಗೆ ಬರಲು ಬಿಡದಿದ್ದರೂ ನಾಯಿ ನಿಯತ್ತು ಬಿಡಲ್ಲ, ಆದರೆ ಮನಸ್ಸಿನೊಳಗೆ ಜಾಗ ಕೊಟ್ಟರೂ ಕೆಲವು ಮನುಷ್ಯರು ನಿಯತ್ತಿನಿಂದಿರಲ್ಲ. ಕೋಪದ ಸಮಯದಲ್ಲಿ ನೀವು ಆಡಿದ ಕೆಟ್ಟ ಶಬ್ದವು ಎಷ್ಟೊಂದು ವಿಷಯುಕ್ತವಾಗಿರುತ್ತದೆ ಅಂದರೆ, ನೀವು ಹೇಳಿದ ಲಕ್ಷಾಂತರ ಪ್ರೀತಿಯ ಮಾತುಗಳು ಒಂದೇ ನಿಮಿಷದಲ್ಲಿ ನಷ್ಟ ಮಾಡುತ್ತದೆ, ಗುಣ ಕೊಡಲ್ಲ. ಮನಸ್ಸು ನೋಡಿ ಹುಟ್ಟಿದ ಪ್ರೀತಿ ಯಾವತ್ತೂ ಮನಸ್ಸಿಂದ ದೂರ ಹೋಗಲ್ಲ. ಹೆತ್ತ ಮಕ್ಕಳು ಒಳ್ಳೆಯವರಾದರೆ ತಂದೆ ತಾಯಿಗೆ ಯಾವ ಆಸ್ತಿಯೂ ಬೇಕಾಗುವುದಿಲ್ಲ, ಆದರೆ ಮಕ್ಕಳು ಕೆಟ್ಟವರಾದರೆ ಅವರಿಗೆ ಯಾವ ಆಸ್ತಿಯೂ ಸಾಕಾಗುವುದಿಲ್ಲ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವೂ ಆಶೀರ್ವಾದವಾಗುತ್ತದೆ. ಮನುಷ್ಯನೇ ಶಾಶ್ವತ ಅಲ್ಲ ಅಂದ ಮೇಲೆ ನೋವು ಶಾಶ್ವತನ? ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ದಿನ ಬಂದೇ ಬರುತ್ತೆ. ಸಮಯ ಖಂಡಿತ ಬದಲಾಗುತ್ತದೆ, ಕಾಯುವ ತಾಳ್ಮೆ ಇರಬೇಕು ಅಷ್ಟೇ. ಮೇಲ್ನೋಟಕ್ಕೆ ನಾವು ಎಷ್ಟೇ ಸಂತೋಷವಾಗಿದ್ದರೂ ಒಳಗಿನ ನೋವು ಜೀವ ಹಿಂಡುತ್ತಲೇ ಇರುತ್ತದೆ. ಆದರೆ ನೋವಿಗೆ ಎಷ್ಟೇ ಮಾತ್ರೆ ನುಂಗಿದರೂ ಮನಸ್ಸಿಗಾದ ಗಾಯ ಎಂದಿಗೂ ಹೋಗದು.